ಕನಿಷ್ಠ 3,500 ರೂಪಾಯಿ ನಮ್ಮ ಕಬ್ಬಿಗೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ಹೋರಾಟ ಆಗಿತ್ತು. ಬೇರೆ ಬೇರೆ ಕೆಲಸದ ಒತ್ತಡದ ಹಿನ್ನೆಲೆಯಲ್ಲಿ ನಾನು 2-3 ಗಂಟೆ ನಿಮ್ ಜೊತೆಗಿದ್ದು ಆ ಕಡೆ ಬೇರೆ ಕಡೆಗೆ ಹೋಗಿದ್ದೆ. ನಂತರ ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ ಇತ್ಯಾದಿ ಅಧಿಕಾರಿಗಳು ಬಂದು ತಮ್ಮ ಜೊತೆಗೆ ಚರ್ಚೆ ಮಾಡಿ ವಿಷಯಗಳನ್ನ ಬಹಳಷ್ಟು ಕೂಲಂಕಷವಾಗಿ ಮಾತನಾಡಿದ್ದನ್ನ ಮೊಬೈಲ್ ಮೀಡಿಯಾ ಮೂಲಕ ನಾವು ನೋಡಿದೆ. ಕೊನೆಗೂ ನಮ್ಮ ಯಾರೋ ರೈತ ಪ್ರಮುಖರಲ್ಲಿ ಹೇಳಿದ್ರು, ನಿಮ್ಮ ಹೇಳಿಕೆ ಅಂತ 3,500 ಡಿಕ್ಲೇರ್ ನೀವು ನಾಳೆನೇ ಮಾಡ್ತಿದ್ರೆ ಈ ಹೋರಾಟ ಇಲ್ಲಿಗೆ ಸ್ಥಗಿತ ಮಾಡ್ತೀವಿ, ಅಕಸ್ಮಾತ್ ಅಗತ್ಯ ಬಿದ್ದರೆ ನಾವು ಜಮಖಂಡಿನೇ ಬಂದ್ ಮಾಡ್ತೀವಿ ನಾಳೆ ನಾಡ್ದ ಅಂತ ಹೇಳಿದರು. ಮೀಟಿಂಗ್ ಕುಲಕರ್ಣಿ ಸಾಹೇಬ್ರ ಇದ್ರು ಇಲ್ಲ, ಅವತ್ ನೀವು ಬಂದ್ರ ಎಡಕ್ಕೊಬ್ರು ಸಕ್ರಿ ಮಂತ್ರಿ ಕೂತ್ರು, ಬಲಕ್ಕೊಬ್ರು ಮಂತ್ರಿ ಕೂತ್ರು. ಗಡದನ್ನ ಅವ್ರು ಸದಾನಂದ ಗೌಡ್ರು ಮಂತ್ರಿ ಒಂದ್ ಮಾತು ಹೇಳಿದ್ರು, ಅವ್ರು ನೀವು ಒಬ್ಬರ ಬಂದ ಮಂತ್ರಿಗಳನ್ನ ಹೊರಗೆ ಹಾಕ್ಯಾರ ಇಲ್ಲಿ ಮೂಡ ಮೀಟಿಂಗ್ ಇಲ್ಲಾಂದ್ರ ನಾವ್ ಇಲ್ಲಿ ಮಾಡ್ಕೋತೀವಿ, ಇವತ್ತು ಹೊರಗೆ ಹೋಗ್ರಿ. ಎಲ್ಲಾ ಮಂತ್ರಿಗಳನ್ನ ಹೊರಗೆ ಹಾಕಿಸಿ ಮೀಟಿಂಗ್ ಮಾಡಿದಂತ ದಂಡಸ್ಥಾನ ಯಾರಿಗಾರಿದ್ರ ಅದು ರಮೇಶ್ ಗಡದನ್ ಅವ್ರಿಗೆ ಅವತ್ ಸಂದರ್ಭದಲ್ಲಿ ಅಂತ ಒಂದು ಹೋರಾಟದ ಹಾದಿ ಹಾಕಿಕೊಟ್ಟಂತವ್ರನ್ನ ನೆನೆಸ್ಕೋಬೇಕಾಗ್ತೈತಿ. ಈ ಸಂದರ್ಭದೊಳಗ ಇವತ್ತ ಎಲ್ಲಾರು ಎಲ್ಲಾ ಮಾತಾಡ್ತಾರ. ಇದೇ ನಮ್ಮ ಕಡ್ಕೋಜಿ ಸರ್ ಮಾತಾಡಿದ್ರು, ಅವ್ರು ಬರಂಗಿಲ್ಲ ಇವ್ರು ಬರಂಗಿಲ್ಲ ಅಂತ. ಮತ್ ನೀವು 10,000 ಕೊಟ್ಟು ತೋಡ ಓಟ್ ಹಾಕಿರಿ, ಎದಕ್ ಬರ್ತಾರೆ ಹೇಳೋರಿ? ಎದಕ್ ಬರ್ತಾರ? ಅವ್ರ ದಗದ ಏನೈತಿ? ನೀವ್ ಯಾರ ಹಂಗ ಹಾಕ್ಯಾರ ಒಂದ್ ತಡ ಆಗಣ ಫೋನ್ ಮೇಲೆ ಫೋನ್ ಹೋಗ್ತಾವ್ರಿ. ನಮ್ ಪಂಚಾಯತಿಗೆ ರೊಕ್ಕನ ಬಂದಿಲ್ರಿ, 2 ಪಾರ್ಟಿ ಕಡೆ ತೋಳದೈತಿ, ಓಟ್ ಎದಕ್ ಹಾಕುದು ಏನೋ. ನಮ್ಮಲ್ಲಿ ನೈತಿಕತೆ ಇಲ್ಲ. ಇದು ಮೊದಲು ಇಡ್ತಾ ಇದ್ರು ಕೂಡ ಇಷ್ಟೊಂದು ಹೋರಾಟದ ಒಂದು ಸ್ವರೂಪವನ್ನು ನೋಡಿದ್ರು ಕೂಡ ಇನ್ನೂ ಕೂಡ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಬಾಯಿಯನ್ನು ತೆಗೆಯುವಂತ ಒಂದು ಕೆಲಸ ಮಾಡಿಲ್ಲಲ್ಲ. ಇದು ಒಂದು ದುರಾದೃಷ್ಟಕರ ಸಂಗತಿ ಎಂಬ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ. ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೇನೆ. ಇವತ್ತು ನಾನು ಯಾವುದೋ ಜಾತಿ ಯಾವುದೋ ಪಕ್ಷದ ನಾಯಕನಾಗಿ ಇವತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ನಾನು ಕೂಡ ಜಮಖಂಡಿಯ ರೈತನಾಗಿ, ಜಮಖಂಡಿಯಲ್ಲಿ ಜಮೀನು ಹೊಂದಿದವನಾಗಿ ಕೂಡ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಯಾವತ್ತಿಗೂ ಕೂಡ ರೈತರ ಜೊತೆ ಈ ಪಕ್ಷ ಜಾತಿ ಅನ್ನೋದನ್ನಿಂದಲ್ಲ, ರೈತರು ಒಕ್ಕಟ್ಟಾಗಿದ್ರೆ ಇಡೀ ದೇಶವನ್ನೇ ಭಾವಿಸುವಂತ ಒಂದು ಶಕ್ತಿ ಇವತ್ತು ರೈತರಲ್ಲಿದೆ ಎಂಬ ಮಾತನ್ನು ನಮ್ಮ ರೈತರ ಕಾಲ ನಾವು ಹೇಳಿರ್ತೇವೆ. ಅದಕ್ಕ ಇದು ಇತ್ಯರ್ಥಗೊಳ್ಬೇಕಾಗುವಂತದನ್ನ ಒಂದ್ಸಲ ಮಾಡಿ ಪ್ರತಿ ವರ್ಷ ಇಷ್ಟಿಷ್ಟು ಏರ್ಸ್ಕೊತ ಹೋಗ್ಬೇಕು ಅನ್ನುವಂಥದ್ದು ಮಾಡಿದ್ರೆ ಬಹಳ ಒಳ್ಳೆ ಕೆಲಸ. ಪ್ರತಿ ವರ್ಷ ನಮ್ಮ ಕಬ್ಬು ಕಡೆಯಾಗ ಸಾಧ್ಯ ಆಗಬೇಕು, ಹೋರಾಟಕ್ಕೆ ನಿಲ್ಲೋದು. ಈ ಕೆಲಸ ಆಗ್ಲಾರ್ದ ವೈಜ್ಞಾನಿಕವಾದಂತಹ ಬಿಲ್ಲನ್ನ ಏನ್ ರೇಷು ಏರಿಸಬೇಕು. ಗಾಣದಲ್ಲಿ 100-150 ಆದಾಗ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು. ಹಂಗಾರ 3,000 ಬಿಲ್ ಇದ್ದು 4,000 ಆಗ್ಬೇಕಂತ ನಮ್ಮದು ಬೇಡ. ವರ್ಷಕ್ಕೆ 500 ರೂಪಾಯಿ ಹೆಚ್ಚು ಮಾಡ್ತಾ ಹೋಗುವಂಥದ್ದು ಅವ್ರಿಗೆ ಒಂದ್ಸಲ ಮಂಡಳಿಯೊಳಗ ಕರೆದ ಮೀಟಿಂಗ್ ಮಾಡಿ ಆ ವೈಜ್ಞಾನಿಕವಾದಂತಹ ಬಿಲ್ ಕೊಡುವಂಥದ್ದನ್ನ ರೈತರನ್ನ, ರೈತ ಮುಖಂಡರನ್ನ ಮತ್ತು ಫ್ಯಾಕ್ಟರಿ ಮಾಲಕರನ್ನ ಮತ್ತು ಆಡಳಿತವನ್ನ ಸೇರಿಸಿಕೊಂಡು ಒಂದು ಮೀಟಿಂಗ್ ಮಾಡಿ ತಹಶೀಲ್ದಾರ್ ಸಾಹೇಬರಿಗೆ ಈ ಮೂಲಕ ತಿಳಿಸಿದಂದ್ರೆ, ಮಾನ್ಯರೇ, ವಿಷಯ 2025-26ನೇ ಸಾಲಿನ ಕಬ್ಬು ಬೆಳೆ ಹೆಚ್ಚು ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ 2025-26ನೇ ಸಾಲಿನ ಕಬ್ಬು ಬೆಳೆಯಿರುವ ರೈತರಿಗೆ ಬೆಳೆ ಸೂಕ್ತವಾದ ಬೆಲೆ ನಿಗದಿ ಆಗಿರುವುದಿಲ್ಲ. ಆದ ಕಾರಣ ಕಬ್ಬು ಬೆಳೆಗೆ ಸೂಕ್ತವಾದ ಬೆಲೆ ಅಂದರೆ 3,500 ರೂಪಾಯಿ ನಿಗದಿ ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸೂಕ್ತವಾದ ಬೆಲೆ ನಿಗದಿ ಆಗದಿದ್ದಲ್ಲಿ ಜಂಬಿಬಿಗೆ ಹಾಗೂ ಸುತ್ತಮುತ್ತಲಿನ ರೈತರು ಕೂಡಿಕೊಂಡು